ಗ್ರಾಮಾಂತರ ಪಕ್ಷದ ಕಾರ್ಯಕರ್ತರ ಸಭೆ ಇದು. ಒಂದು 20 ವರ್ಷದ ಹಿಂದೆ ನಾನು MLA ಆಗಿದ್ದೆ ನಿಮ್ಮ ಭಾಗದಲ್ಲಿ, ಬಹುತೇಕ ಭಾಗದಲ್ಲಿ. ಅವತ್ತಿಗೂ ರಸ್ತೆಗಳು ಹೇಗಿದ್ವು, ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿತ್ತು, ತುಂಗಾ ಏತ ನೀರಾವರಿ ಆಗಿತ್ತೆ ಮತ್ತು ಕುಂಸಿಗೆ ಏತಾವರಿ ನೀರಾವರಿ ಆಗಿತ್ತೆ, ಮತ್ತು ನಮ್ಮದು ಈ ಕಡೆ ಇನ್ನೊಂದು ದೊಡ್ಡ ಏತ ನೀರಾವರಿ ಅಶೋಕ್ ನಾಯ್ಕರ ಕಾಲದಲ್ಲಿ. ಇವೆಲ್ಲ ಆಗಿದ್ದು BJP ಪಕ್ಷದ ಸರ್ಕಾರದಿಂದ. ಯಾಕೆ ಹೇಳ್ತೀನಿ ಅಂದರೆ ರಾಜ್ಯದ್ದು ರಾಷ್ಟ್ರದ್ದೆಲ್ಲ ಹೇಳಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಇದನ್ನು ಹೇಳಬೇಕಲ್ಲ. ಹಾಗಾಗಿ ಒಂದಿಷ್ಟು ಅಭಿವೃದ್ಧಿ ರಸ್ತೆಗಳು ಹೇಗಿದ್ದು ಈಗ ಹೇಗಿದ್ದಾವೆ, ಇದು BJP ಸರ್ಕಾರದಿಂದ ಆಗಿದ್ದು ಹೌದೋ ಅಲ್ಲೋ? ಇದರಿಂದ ನಮ್ಮ ಲೋಕಸಭಾ ಸದಸ್ಯರ ಸಹಕಾರ ಇದೆಯೋ ಇಲ್ಲೋ? ಅದು ಅಶೋಕ್ ನಾಯ್ಕರು ಮಾಡಿದ್ರು, ಅದನ್ನು ಶಾರದಕ್ಕರು ಮಾಡಿದ್ರು. ನಮ್ಮ ಕಾಲದ ಶುರುವಾಗಿತ್ತು ಅಷ್ಟೇ ಆಗ 2020 ಗೌರ್ಮೆಂಟು, ನಾವೇನು ಭಾಳ ಮಾಡಿರಲಿಲ್ಲ. ಇವತ್ತು ಎಷ್ಟು ಅಭಿವೃದ್ಧಿ ಆಗಿದೆ, ಅದನ್ನು ಬೆಂಬಲಿಸ್ಬೇಕಾ ಬೇಡ? ಯಡಿಯೂರಪ್ಪನವ್ರು ಕೊಟ್ಟು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು 20 ವರ್ಷದ ಹಿಂದೆ ಸೈಕಲ್ ಹೊಡೆಯಕ್ಕೆ ಬರ್ತಿತ್ತು ಹೇಳಿ ಸ್ನೇಹಿತರೆ. ನಿಮ್ಮೂರಿನಲ್ಲಿ ಇವತ್ತು ಸೈಕಲ್ ಹೊಡ್ಕೊಂಡು ಹೆಣ್ಣು ಮಕ್ಕಳು ಹೋಗ್ತಾರೆ ಅಂದರೆ ಅದರ ಹಿಂದಿರುವ ಉದ್ದೇಶ ಯಡಿಯೂರಪ್ಪನವರು ಮತ್ತು BJP ಪಕ್ಷದ ಎಷ್ಟು ದೊಡ್ಡ ಒಂದು ಧೋರಣೆ ಉದ್ದೇಶ ಇತ್ತು. ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ, ಯಾರು ಶೋಷಿತರು ಪೀಡಿತರು ಹೆಣ್ಮಕ್ಳು ಅವರ ಅಭಿವೃದ್ಧಿ ಆಗಬೇಕು ಅಂತ ಯಡಿಯೂರಪ್ಪ ಸೈಕಲ್ ಕೊಟ್ರಲ್ಲ, ಅವತ್ತಿಂದ ಕಾಲೇಜಿಗೆ ಬರೋ ಹಾಗಾಯಿತು ನಮ್ಮೂರಿನ ಈ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು. ಆ ಹೆಣ್ಣುಮಕ್ಕಳಿಗೆ ನಾವು ಬದುಕಬಲ್ಲೆವು ಅಂತ ಹೇಳಿ ಒಂದು ಧೈರ್ಯವನ್ನು ತುಂಬಿದ್ದು BJP ಪಕ್ಷ ಮತ್ತು ಯಡಿಯೂರಪ್ಪನವರ ಅಂದಿನ ಸರ್ಕಾರ. ಅದನ್ನು ಮುಂದುವರಿಸಿದ್ರು ಮುಂದೆ ಬಂದವರು. ಇದು ನೆನಪು ಮಾಡ್ಕೋಬೇಕು, ನಾವು ಮರ್ತು ಬಿಟ್ಟಿದ್ದೀವಿ ಇದನ್ನೆಲ್ಲ. ಇಷ್ಟನ್ನು ಹೇಳ್ತಾ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಒಂದು ಯುವ ಪೀಳಿಗೆ ಹೆಣ್ಣುಮಕ್ಕಳು ಮುಂದೆ ಬರ್ತಕ್ಕಂಥ ದೇಶದಲ್ಲಿ ನಾನು ಈ ಜಗತ್ತಿನಲ್ಲಿ ಬದುಕಬಲ್ಲೆ ಅಂಥೇಳಿ ಧೈರ್ಯ ತುಂಬುದಂಥ BJP ಪಕ್ಷ ಯಡಿಯೂರಪ್ಪ. ಇದಕ್ಕೆ ಒತ್ತಾಸೆಯಾಗಿ ನಿಂತಂಥ ಮೋದಿಯವ್ರ ಬಗ್ಗೆ ಹೇಳಕ್ಕೆ ಸಾವಿರಾರು ಇದೆ ಬಿಡಿ. ಅದನ್ನೆಲ್ಲ ಹೇಳಿದ್ರು ಹೇಳಕ್ಕೆ ಸಮಯ ಇಲ್ಲ, ಹೇಳೋರು ಭಾಳ ಜನ ಇಲ್ಲಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ, ಬೇಕಾದಷ್ಟಿದೆ. ಇಷ್ಟನ್ನು ಹೇಳ್ತಾ ತಾವುಗಳು ಯಡಿಯೂರಪ್ಪನವರನ್ನ ಬೆಂಬಲಿಸ್ಬೇಕು, ಮೋದಿಯವ್ರನ್ನ ಬೆಂಬಲಿಸ್ಬೇಕು, ರಾಘವೇಂದ್ರ ಅವರಿಗೆ ಆಶೀರ್ವದಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನೊಂದು ಸಮಸ್ಯೆ ಕುಂಸಿ ಮತ್ತು ಹಾರ್ನಹಳ್ಳಿ ಹೋಬಳಿಲಿ, ಅದು ತುಪ್ಪೂರಿಂದ ಹಿಡಿದು ಎಂಟದಳೆ, ಬಸಾಪುರ, ರೇಚಿಕೊಪ್ಪ, ಒಡೆಯರ್ಕೊಪ್ಪ, ಸೂಡೂರು, ಕೂಡಿ, ಎರಬೀಸು, ಇಲ್ಲಿಂದ ಶುರುವಾದರೆ ಶರಾವತಿ ಮುಳುಗಡೆಯ ಸಮಸ್ಯೆ ಪುರದಾಳದವರೆಗಿದೆ. ಮುಳುಗಡೆ ಸಮಸ್ಯೆ ಬಗೆಹರಿಸೋದಕ್ಕೆ ರಾಘಣ್ಣ ಆದರೆ ಒಂದಿಷ್ಟು ಮಾತಾಡ್ಯಾರು. 4-6 ಸಭೆಗಳನ್ನು ನಾನು ಸೇರಿ, ಅಶೋಕ್ ನಾಯ್ಕರು ಸೇರಿ ಮಾಡಿದ್ವಿ, ಜ್ಞಾನೇಂದ್ರ ಅವರು ಸೇರಿ ಮಾಡಿದ್ವಿ. ಆದರೆ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಯಾರೇ, DC ಮುಂದೆ ಕುಂತು ಮಾತಾಡ್ತಾರೆಯೇ? ಆಯಿತು, ರಾಘಣ್ಣ ಮಾಡಲಿಲ್ಲ ಅಂದರೆ ರಾಘಣ್ಣನ ಮನೆ ಮುಂದೆ ಹೋಗಿ ಕೇಳಲಿಕ್ಕೆ ಹೋಗ್ಲಿಕ್ಕೆ ನಮಗೆ ನಿಮಗೆ ಇಲ್ಲೇ ಮನೆ ಹತ್ರನೂ ಇದೆ, ಧೈರ್ಯನೂ ಇದೆ, ಅಲ್ಲೋಗಿ ಗಲಾಟೆ ಮಾಡಲಿಕ್ಕೂ ಅವಕಾಶ ಇದೆ, ಅಥವಾ ವಿಶ್ವಾಸದಲ್ಲಿ ಮಾತಾಡೋಕ್ಕೂ ಅವಕಾಶ ಇದೆ. ಇದೇ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಮನೆ ಮುಂದೆ ಎಲ್ಲಿ ಹೋಗಿ ನೀವು ಧರಣಿ ಮಾಡ್ತೀರಿ, ಎಲ್ಲೋಗಿ ಕೇಳ್ತೀರಿ, ಎಲ್ಲೋಗಿ ನಾವು ಕೇಳೋದು? ಶರಾವತಿ ಮುಳುಗಡೆ ರೈತರು ಸ್ನೇಹಿತರೆ ಗೇಟ್ ಹಾಕಿರ್ತಾರೆ, ದೊಡ್ಡ ನಾಯಿ ಬಿಟ್ಟಿರ್ತಾರೆ. ನಾನು ನೋಡಿದ್ದೀನಿ, ಅವ್ರು ನಮಗೆ ದೂರದವ್ರು ಅಲ್ಲ, ಹತ್ತಿರದವ್ರೆ. ನಾನು ಗೌರವ ಕೊಡ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಇಲ್ಲಿ ಇರೋರು ಎಲ್ಲರೂ ಗೌರವ ಕೊಡ್ತೇವೆ, ವೇದಿಕೆ ಮೇಲೆ ಇದ್ದವರು. ಬಂಗಾರಪ್ಪನವ್ರನ್ನ ಅತ್ಯಂತ ಗೌರವದಿಂದ ಪುಣ್ಯಾತ್ಮ ಅಂತ ನೆನೆಸ್ತೇವೆ. ಆದರೆ ರಾಜ್ಕುಮಾರ್ ಅವರು 80ರ ದಶಕದಲ್ಲಿ ಎಂಥ ಹೋರಾಟ, ರಾಜಕೀಯಕ್ಕೆ ಬರಬೇಕು ಡಾಕ್ಟರ್ ರಾಜ್ಕುಮಾರ್ ಅಂತ ಅವ್ರ ಮನೆ ಬಾಗಿಲಿಗೆ ಹೋಗ್ದಿದ್ದವ್ರು ಯಾರಿದ್ದಾರೆ? ಇಲ್ಲಿದ್ದಾರೆ, ಜ್ಞಾನೇಂದ್ರ ಮತ್ತು ಭೋಜೇಗೌಡರು ಹೇಳಬೇಕು. ನಾವೆಲ್ಲ ವಿದ್ಯಾರ್ಥಿಗಳು, ರಾಜ್ಕುಮಾರ್ ಬರಬೇಕು ರಾಜಕೀಯಕ್ಕೆ 80ರ ದಶಕದಲ್ಲಿ. AK ಸುಬ್ಬಯ್ಯನವರು ಸೇರಿ ಹೋಗಿ ಮನೆ ಬಾಗಿಲಿಗೆ ಕರೆದಿದ್ರು. ರಾಜ್ಕುಮಾರ್ ಹೇಳಿದ್ರು, ನಾನು ಮತ್ತು ನನ್ನ ಕುಟುಂಬದವರು ಎಂದೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ. ಇವತ್ತು ಅವರು ರಾಜಕೀಯಕ್ಕೆ ಬಂದು ಆ ಕುಟುಂಬದ ಹೆಸರು ಹಾಳಾಗ್ತಿದೆ. ಮತ್ತು ಅವ್ರನ್ನ ನಾವು ಎಲ್ಲಿ ಹೋಗಿ ಭೇಟಿ ಆಗೋದು? ಮೊನ್ನೆ ಎಲೆಕ್ಷನ್ ನಿಂತಿದ್ರು ಹೋದ್ ಸರಿ 10 ವರ್ಷದ ಹಿಂದೆ. ಆಮೇಲೆ ಎಲ್ಲರೂ ನೋಡಿದ್ದೀವಿ, ನೀವು ಯಾರು ನೋಡಿದ್ದೀರಾ? ನಾನು ನೋಡಿದ್ದೀನಿ, ನಾನಂತೂ ನೋಡಿಲ್ಲ. ನೀವು ನೋಡಿದ್ದೀರಾ? ಯಾರಾದರೂ ನೋಡಿದ್ದೀರಾ? ಹಾಗಾಗಿ ರಾಜ್ಕುಮಾರ್ ಕುಟುಂಬಕ್ಕೆ ನಾವು ಗೌರವ ಕೊಡ್ತೇವೆ, ಬಂಗಾರಪ್ಪನವರ ಕುಟುಂಬಕ್ಕೆ ಗೌರವ ಕೊಡ್ತೇವೆ. ಆದರೆ ರಾಜಕೀಯವಾಗಿ ಆ ಅಭ್ಯರ್ಥಿಗೆ ನಾವು ಬೆಂಬಲಿಸೋ ಪ್ರಶ್ನೆ ಇಲ್ಲ, ಬೆಂಬಲಿಸಬಾರದು. ಸಮಸ್ಯೆಗಳ ಬಗೆಹರಿಯೋದಿಲ್ಲ. ಇದನ್ನು ವಿನಂತಿ ಮಾಡಲಿಕ್ಕಾಗಿ ನಾನು ನಿಂತಿದ್ದೇನೆ. ದಯವಿಟ್ಟು ರಾಘಣ್ಣನ ಗೆಲ್ಲಿಸ್ಕೊಳ್ಳೋಣ, ಕೆಲಸ ಮಾಡಿಸ್ಕೊಳ್ಳೋಣ, ಅಭಿವೃದ್ಧಿಯನ್ನು ಸಾಧಿಸೋಣ ಅಂತೇಳಿ ಹೇಳಿ ಮೋದಿಯವ್ರ ಬಗ್ಗೆ ಹೇಳಕ್ಕೆ ಒಂದೇ ಒಂದು ಹೇಳಿ ಮುಗಿಸ್ತೇನೆ ನಾನು. ಇಂಟರ್ನ್ಯಾಷನಲ್
ವಿಷಯ ಹೇಳಬೇಕು ಅಂದರೆ, ಇತ್ತೀಚೆಗೆ ಫೆಬ್ರವರಿ 12ನೇ ತಾರೀಕು ಈ ದೇಶದಲ್ಲಿ ಡೆಲ್ಲಿನಲ್ಲಿ ವಿಮಾನ ನಿಲ್ದಾಣದಲ್ಲಿ 8 ಜನ ಇಂಜಿನಿಯರ್ ಬಂದು ಇಳಿದ್ರು, ರಿಟೈರ್ಡ್ ಇಂಜಿನಿಯರ್. ಯಾಕೆ ಅದೇನು ದೊಡ್ಡ ವಿಷಯ ಅಂತ ನಿಮ್ಗೆ ಅನಿಸ್ಬೋದು. ಏನಂತ ಹೇಳಿದ್ರೆ, ಕತಾರ್ ದೇಶಕ್ಕೆ ಕೆಲಸಕ್ಕಾಗಿ ಹೋಗಿದ್ರು. ನಮ್ಮ ನೌಕಾಪಡೆಯ ನಿವೃತ್ತ ಇಂಜಿನಿಯರ್ಸು ಕೆಲಸಕ್ಕೆ ಹೋಗಿದ್ರು. ಅಲ್ಲೇನೋ ರಹಸ್ಯವನ್ನ ಇಸ್ರೇಲಿಗೆ ಹಸ್ತಾಂತರಿಸಿದ್ರು, ರಹಸ್ಯವನ್ನ ಬೇರೆ ದೇಶಕ್ಕೆ ರವಾನಿಸಿದ್ರು ಅಂತ ಹೇಳಿ ಅವರಿಗೆ ಮರಣದಂಡನೆ ಆಯ್ತು. ಕತಾರ್ನಲ್ಲಿ, ಮುಸ್ಲಿಂ ಕಂಟ್ರಿಲಿ. ಅಲ್ಲಿ ಮರಣದಂಡನೆ ಅಂದ್ರೆ ನಮ್ಮಂಗೆ ನೇಣು ಹಾಕೋದಲ್ಲ, ಕುತ್ತಿಗೆ ಕೊಯ್ತಾರೆ, ಕುತ್ತಿಗೆ ಕಡಿತಾರೆ, ಇಲ್ಲ ಕಲ್ಲು ಹೊಡೆದು ಸಾಯಿಸ್ತಾರೆ. ನಮ್ಮ ದೇಶದ ಎಲ್ಲರೂ ಹಿಂದೂಗಳ ಇರಲಿ ಅದೊಂದು ಕಡೆ, ನಮ್ಮ ದೇಶದ 8 ಜನರು ಆಗೋಯ್ತು. ಅವ್ರಿಗೆ ನೇಣೆ, ಅರಬ್ ಕಂಟ್ರಿಲಿ ನೇಣು ಶಿಕ್ಷೆ ಆಯಿತು, ಗಲ್ಲು ಅಂದ್ರೆ ಗಲ್ಲು ಮುಗೀತಂತ. ಆದರೆ ಈ ದೇಶದ ಪ್ರಧಾನಿ, ಈ ದೇಶದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅವರ ಪ್ರಯತ್ನದಿಂದಾಗಿ ಕೇವಲ 3 ತಿಂಗಳಲ್ಲಿ ಅವ್ರನ್ನ ಇಳಿಸಿಕೊಂಡು ಬಂದು ಫೆಬ್ರವರಿ 12ನೇ ತಾರೀಕು ಮಧ್ಯರಾತ್ರಿ ಡೆಲ್ಲಿಗೆ ತಂದು ಇಳಿಸಿದ್ರು. ಅವ್ರನ್ನ ಮರಣದಂಡನೆ ಪಾರ್ ಮಾಡಿ. ಇದು ಮೋದಿಯ ತಾಕತ್ತು, ಮೋದಿಜಿಯ ತಾಕತ್ತು, ಭಾರತೀಯ ಜನತಾ ಪಕ್ಷದ ಸರ್ಕಾರದ ತಾಕತ್ತು. ಅದಕ್ಕೆ ನಮ್ಮ MP ಕಳಿಸ್ಕೊಟ್ಟಿದ್ದಕ್ಕೆ ಅದು ಸಾಧ್ಯ ಆಯ್ತು. ಇಂಥ 303 MP ಗಳು. ಹಾಗಾಗಿ ಈ ಸಾರಿ ಕೂಡ ಅನೇಕ ವಿಷಯಗಳು ಹೇಳೋರು ಇದ್ದಾರೆ, ಅದ್ರ ಅಗತ್ಯ ಇಲ್ಲ. ಈಗ ನೀವೆಲ್ಲ ತಿಳಿದೋರೇ ಇದ್ದೀರಿ. ಇಷ್ಟನ್ನು ಹೇಳ್ತಾ, ರಾಜ್ಯ ಸರ್ಕಾರ ಬಂದಾಗಲೂ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ. ಗ್ರಾಮ ಸಡಕ್ಕಿಂದ ಅಲ್ಲಿಂದನೇ ಆಗಿದ್ದು, ಪ್ರಧಾನಿಗಳಿಂದ, ವಾಜಪೇಯಿ ಕಾಲದಿಂದ. ರಸ್ತೆಗಳಾಗಿದೆ, ಕುಡಿಯೋ ನೀರಾಗಿದೆ, ರೈತರಿಗೆ ಒಳ್ಳೆಯದಾಗಿದೆ. ಪ್ರಪಂಚಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆ ಹೆಚ್ಚುತ್ತಾ ಇದೆ. ಭಾರತ ಮಾತೆಯ ಪರಮ ವೈಭವವನ್ನು ನೋಡಬೇಕು ಅಂದರೆ 3ನೇ ಅವಧಿಗೆ ಮೋದಿಯವರು ಪ್ರಧಾನಿ ಆಗಬೇಕು, ನಮ್ಮ ರಾಘಣ್ಣ MP ಆಗಬೇಕು. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.